ನಮಸ್ಕಾರ ವೀಕ್ಷಕರೇ, ದಕ್ಷಿಣ ಭಾರತದ ಪರಮ ಪವಿತ್ರ ತಾಣ ಧರ್ಮಸ್ಥಳ. ರಾಜ್ಯದ ಸುಪ್ರಸಿದ್ಧ ಧಾರ್ಮಿಕ ಸ್ಥಳಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮುಂಚೂಣಿಯಲ್ಲಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿರುವ ಧರ್ಮಸ್ಥಳ ಹಿಂದೂ, ಜೈನ ಧರ್ಮ ಹಾಗೆ ಶೈವ ಪರಂಪರೆಯ ತ್ರಿವೇಣಿ ಸಂಗಮದ ಕ್ಷೇತ್ರ. ಶಿವನ ದೇವಸ್ಥಾನ ಅಂದರೆ ಮೊದಲು ನೆನಪಿಗೆ ಬರೋದೇ ಧರ್ಮಸ್ಥಳ. ಈ ಸ್ಥಳದ ಬಗ್ಗೆ ನಾಡಿನ ಜನತೆಗೆ ಅಪಾರವಾದಂತಹ ಭಯಭಕ್ತಿ ಇದೆ. ಇಲ್ಲಿನ ಅಭಯದಾನ, ಅನ್ನದಾನಕ್ಕೆ ಕೋಟ್ಯಾಂತರ ಭಕ್ತರು ಮನಸೋಲ್ತಾರೆ. ಅದರಲ್ಲೂ ಕರ್ನಾಟಕದಲ್ಲಿ ಅತಿ ಹೆಚ್ಚು ಭಕ್ತರನ್ನ ಸೆಳೆಯುವ ದೇವಸ್ಥಾನಗಳಲ್ಲಿ ಧರ್ಮಸ್ಥಳವೂ ಒಂದು. ಈ ಸ್ಥಳವನ್ನ ವಿಶ್ವವಿಖ್ಯಾತಗೊಳಿಸಿದವರು ಬೇರಾರೂ ಅಲ್ಲ, ಅವರೇ ಧರ್ಮಾಧಿಕಾರಿ ಪದ್ಮಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ. ವೀರೇಂದ್ರ ಹೆಗ್ಗಡೆ ಅಂದರೆ ನಾಡಿನ ಜನತೆಗೆ ಅಪಾರವಾದಂತಹ ಗೌರವ. ಲಕ್ಷಾಂತರ ಭಕ್ತರ ಮನೆಗಳಲ್ಲಿ ಶ್ರೀ ಮಂಜುನಾಥನ ಫೋಟೋ ಜೊತೆಗೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರ ಫೋಟೋವನ್ನು ಸಹ ನಾವು ಕಾಣಬಹುದು. ಭಕ್ತರು ಶ್ರದ್ಧೆಯಿಂದ ಅವರ ಫೋಟೋಗೂ ಸಹ ಪೂಜೆಯನ್ನ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಅವರ ಕಾರ್ಯದಿಂದ ಭಕ್ತರ ಮನಸ್ಸಿನಲ್ಲಿ ಸ್ಥಾನವನ್ನು ಪಡೆದಿದ್ದಾರೆ. ಧರ್ಮಸ್ಥಳ ಕೇವಲ ಧರ್ಮಕ್ಷೇತ್ರ ಮಾತ್ರ ಅಲ್ಲದೆ ಅದನ್ನ ವಿದ್ಯಾಕ್ಷೇತ್ರ, ಉದ್ಯೋಗ, ಸಹಕಾರ ಸಂಘ, ಆರೋಗ್ಯ, ಕಲೆ, ಸಾಹಿತ್ಯ, ಸೇವಾ ಕ್ಷೇತ್ರ, ಗ್ರಾಮೀಣ ಅಭಿವೃದ್ಧಿ, ವೃತ್ತಿ ಶಿಕ್ಷಣ, ಧರ್ಮ ಸಮ್ಮೇಳನ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡುತ್ತಿರುವಂತಹ ಕ್ಷೇತ್ರವಾಗಿ ನಿರ್ಮಾಣ ಆಗಿದೆ. ಅದರ ಮೂಲ ಕರ್ತೃ ಇದೇ ವೀರೇಂದ್ರ ಹೆಗ್ಗಡೆ ಅವರು. ವೀರೇಂದ್ರ ಹೆಗ್ಗಡೆ ಅವರು 1948 ನವೆಂಬರ್ 25ರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಜನಿಸಿದರು. ತಂದೆ ಕೀರ್ತಿಶೇಷ ರತ್ನವರ್ಮ ಹೆಗಡೆ, ತಾಯಿ ರತ್ನಮ್ಮ. ಇನ್ನು ಇವರಿಗೆ ಡಿ ಸುರೇಂದ್ರ ಕುಮಾರ್, ಡಿ ಹರ್ಷೇಂದ್ರ ಕುಮಾರ್ ಹಾಗೆ ಡಿ ರಾಜೇಂದ್ರ ಕುಮಾರ್ ಅನ್ನುವ ಸಹೋದರರಿದ್ದಾರೆ. ಅಲ್ಲದೆ ಓರ್ವ ಸಹೋದರಿ ಪದ್ಮಲತಾ. ಇನ್ನು ವೀರೇಂದ್ರ ಹೆಗ್ಗಡೆ ಅವರ ಪತ್ನಿ ಹೇಮಾವತಿ ಹೆಗಡೆ, ಮಗಳು ಶ್ರದ್ಧಾ ಅಮಿತ್, ಮೊಮ್ಮಗಳು ಕುಮಾರಿ ಮಾನ್ಯ. ಹೆಗ್ಗಡೆಯವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನ ಹುಟ್ಟೂರು ಬಂಟ್ವಾಳದಲ್ಲಿ ಆಗಿನ ಬೋರ್ಡ್ ಶಾಲೆಯಲ್ಲಿ ಪೂರ್ಣಗೊಳಿಸುತ್ತಾರೆ. ನಂತರ ಉಜಿರೆಯಲ್ಲಿ ಸಿದ್ದವನ ಗುರುಕುಲದಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನ ಮುಗಿಸಿದ್ರು. ನಂತರ ಬೆಂಗಳೂರಿನಲ್ಲಿ ಪದವಿ ಶಿಕ್ಷಣವನ್ನ ಪೂರೈಸುತ್ತಾರೆ. ಬೆಂಗಳೂರಿನ ಸೇಂಟ್ ಜೋಸೆಫ್ ಜೂನಿಯರ್ ಕಾಲೇಜಿನಲ್ಲಿ ಕಾಮರ್ಸ್ ಶಿಕ್ಷಣವನ್ನ ಪಡೆದ್ರು. PUC ಬಳಿಕ ಕಲಾ ವಿಭಾಗವನ್ನ ಆರಿಸಿಕೊಂಡ್ರು. BA ಪದವಿಯನ್ನ ಪಡೆದ್ರು. ಕಾನೂನು ಓದಬೇಕು ಅಂತಿದ್ದ ಹೆಗ್ಗಡೆಯವರಿಗೆ ಅದು ಸಾಧ್ಯವಾಗಲಿಲ್ಲ. ಯಾಕಂದ್ರೆ ಧರ್ಮಾಧಿಕಾರಿ ರತ್ನವರ್ಮ ಹೆಗ್ಗಡೆಯವರು ಅನಾರೋಗ್ಯಕ್ಕೆ ಗುರಿಯಾಗಿ ನಿಧನ ಹೊಂದುತ್ತಾರೆ. ನಂತರ ವೀರೇಂದ್ರ ಹೆಗ್ಗಡೆಯವರು ಅಕ್ಟೋಬರ್ 24ರಂದು ತಮ್ಮ 20ನೇ ವಯಸ್ಸಿನಲ್ಲಿಯೇ ಧರ್ಮಸ್ಥಳ ಶ್ರೀ ಕ್ಷೇತ್ರದ 21ನೇ ಧರ್ಮಾಧಿಕಾರಿಯಾಗಿ ಪಟ್ಟಾಭಿಷಿಕ್ತರಾಗ್ತಾರೆ. ಆಗಿನಿಂದ ಇಲ್ಲಿಯವರೆಗೆ ಧರ್ಮಸ್ಥಳ ಸೇರಿದಂತೆ ನಾಡಿನ ಬೇರೆ ಬೇರೆ ಕಡೆಗಳಲ್ಲಿ ಸಮಾಜ ಸೇವೆ, ಆರೋಗ್ಯ ವಿಕಾಸ, ಶಿಕ್ಷಣ ಮುಂತಾದ ಅನೇಕ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ ಕ್ಷಾಮ ಬಂದಂತಹ ಸಂದರ್ಭದಲ್ಲಿ ಅಗತ್ಯವಿದ್ದವರಿಗೆ ಪರಿಹಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಇನ್ನು ಕಾಲಕಾಲಕ್ಕೆ ಹಲವು ಧಾರ್ಮಿಕ, ಸಾಮಾಜಿಕ ಕಾರ್ಯಕ್ರಮಗಳನ್ನು ಇವರ ನೇತೃತ್ವದಲ್ಲೇ ನಡೆಸಲಾಗುತ್ತೆ. ಧರ್ಮಸ್ಥಳದಲ್ಲಿ 1982ರಲ್ಲಿ ಭಗವಾನ್ ಬಾಹುಬಲಿ ಮೂರ್ತಿಯ ಪ್ರತಿಷ್ಠಾಪನೆ ಧರ್ಮಾಧಿಕಾರಿಗಳ ನೇತೃತ್ವದಲ್ಲೇ ನಡೆದಿದ್ದು ವಿಶೇಷ ಅಂತ ಹೇಳಬಹುದು. ಹಾಗೆ ಪ್ರತಿ 12 ವರ್ಷಗಳಿಗೊಮ್ಮೆ ಮಹಾಮಸ್ತಾಭಿಷೇಕ ನಡೆಸಲಾಗುತ್ತೆ. ಮಹಾ ನಡಾವಳಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಪ್ರತಿ ವರ್ಷ ಉಚಿತ ಸಾಮೂಹಿಕ ವಿವಾಹ, ಉಜಿರೆ, ಮಂಗಳೂರು, ಬೆಂಗಳೂರು, ಮೈಸೂರು ಹಾಗೆ ಧಾರವಾಡದಲ್ಲಿ LKGಯಿಂದ PU ಹಲವು ಶಿಕ್ಷಣ ಸಂಸ್ಥೆಗಳು, ಕಲ್ಯಾಣ ಮಂಟಪಗಳು, ಸ್ವಉದ್ಯೋಗ ತರಬೇತಿ ಕೇಂದ್ರಗಳು ಇವೆಲ್ಲವೂ ಇದೇ ವೀರೇಂದ್ರ ಹೆಗ್ಗಡೆಯವರು ಅನುಷ್ಠಾನಗೊಳಿಸಿದಂತಹ ಸೇವಾ ಕಾರ್ಯಗಳು. ಧರ್ಮಸ್ಥಳವನ್ನು ಕೇವಲ ಧರ್ಮಕ್ಷೇತ್ರವಾಗಿ ಸೀಮಿತ ಮಾಡದೆ ಅದನ್ನು ವಿದ್ಯಾಕ್ಷೇತ್ರ, ಉದ್ಯೋಗ, ಸಹಕಾರ ಸಂಘ, ಆರೋಗ್ಯ, ಕಲೆ, ಸಾಹಿತ್ಯ, ಸೇವಾ ಕ್ಷೇತ್ರ, ಗ್ರಾಮೀಣ ಅಭಿವೃದ್ಧಿ, ವೃತ್ತಿ ಶಿಕ್ಷಣ, ಧರ್ಮ ಸಮ್ಮೇಳನ ಸೇರಿ ಎಲ್ಲ ಕ್ಷೇತ್ರಗಳಲ್ಲೂ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಡುತ್ತಿರುವ ಕ್ಷೇತ್ರವಾಗಿ ನಿರ್ಮಾಣ ಆಗಿದೆ. ಅದರಲ್ಲೂ ಮುಖ್ಯವಾಗಿ ನಾಡಿನಾದ್ಯಂತ ಹಲವಾರು ಗ್ರಾಮೀಣ ಅಭಿವೃದ್ಧಿ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ. ರಾಜ್ಯದ ಕರಾವಳಿ ಪ್ರದೇಶದಲ್ಲಿ 600 ಹಳ್ಳಿಗಳು ಹಾಗೆ 6 ಪಟ್ಟಣಗಳನ್ನು ಒಳಗೊಂಡ ಗ್ರಾಮೀಣಾಭಿವೃದ್ಧಿ ಯೋಜನೆಯನ್ನು ಪರಿಚಯಿಸಿದರು. 1982ರಲ್ಲಿ ಶುರು ಮಾಡಿದಂತಹ ಧರ್ಮಸ್ಥಳ ಸಂಘ ಇವತ್ತು ರಾಜ್ಯದ ಲಕ್ಷಾಂತರ ಮನೆತನಗಳಿಗೆ ಸಹಾಯವನ್ನು ಒದಗಿಸ್ತಾ ಇದೆ. 5 ದಶಕಗಳಿಂದ ಸತತವಾಗಿ ಗ್ರಾಮೀಣ ಅಭಿವೃದ್ಧಿ, ಸ್ವಯಂ ಉದ್ಯೋಗದ ಉತ್ತೇಜನಕ್ಕಾಗಿ ಬೇರೆ ಬೇರೆ ಪರಿವರ್ತನಾ ಯೋಜನೆಗಳನ್ನು ಹೆಗ್ಗಡೆಯವರು ಮುನ್ನಡೆಸಿದ್ದಾರೆ. ಸದ್ಯ ಈ ಒಂದು ಯೋಜನೆ ಸುಮಾರು 49 ಲಕ್ಷಕ್ಕೂ ಹೆಚ್ಚು ಸದಸ್ಯರನ್ನು ಒಳಗೊಂಡಿದೆ. ಇನ್ನು 1972ರಿಂದ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹಗಳನ್ನು ಆರಂಭಿಸಿದರು. ಪ್ರತಿ ವರ್ಷ 1000ಕ್ಕೂ ಹೆಚ್ಚು ದಂಪತಿಗಳು ಧರ್ಮಸ್ಥಳದಲ್ಲಿ ವಿವಾಹ ಆಗ್ತಾರೆ. ಇದರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ಅವರವರದ್ದೇ ಆದಂತಹ ಧಾರ್ಮಿಕ ವಿಧಿಯಾನುಸಾರವೇ ವಿವಾಹವನ್ನು ನಡೆಸಿಕೊಡಲಾಗುತ್ತೆ. ಇಲ್ಲಿಯವರೆಗೆ 11,627 ಜೋಡಿಗಳು ಸಾಮೂಹಿಕ ವಿವಾಹವಾಗಿದ್ದಾರೆ. ಇನ್ನು ವೀಕ್ಷಕರೇ, ಮದ್ಯಪಾನ ಪಿಡುಗಿನಿಂದ ಬಡ ಜನರನ್ನು ಮುಕ್ತ ಮಾಡೋದಕ್ಕೆ ಹೆಗ್ಗಡೆಯವರು ಒಂದು ಮಹತ್ವದ ಆಂದೋಲನವನ್ನು ಶುರು ಮಾಡ್ತಾರೆ. ಮುಂದೆ ಅದು ಜನಜಾಗೃತಿ ಅಭಿಯಾನವಾಗಿ ಲಕ್ಷಾಂತರ ಜನರು ಈ ವ್ಯಸನದಿಂದ ದೂರವಾಗಿದ್ದಾರೆ.
ಇನ್ನು ವೀಕ್ಷಕರೇ, ಮಂಜುನಾಥನ ಸನ್ನಿಧಿಯಲ್ಲಿ ನಿತ್ಯವೂ ಅನ್ನದಾನ ನಡೆಯೋದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಧರ್ಮಸ್ಥಳದಲ್ಲಿ ಅನ್ನಪೂರ್ಣ ಕಿಚನ್ ಅನ್ನುವ ಬೃಹತ್ ಅಡುಗೆ ಮನೆ ಇದೆ. ಇದು ಭಾರತದಲ್ಲಿನ ಅತ್ಯಂತ ದೊಡ್ಡ ಹಾಗೆ ಹಳೆಯ ಕುಟುಂಬ ನಡೆಸುವಂತಹ ಅಡುಗೆ ಮನೆಗಳಲ್ಲಿ ಒಂದಾಗಿದೆ. ಪ್ರತಿದಿನ ಸುಮಾರು 50,000 ಜನರಿಗೆ ಆಹಾರವನ್ನು ನೀಡುತ್ತೆ. ಈ ರೀತಿಯಾಗಿ ಧಾರ್ಮಿಕತೆ, ಶಿಕ್ಷಣ, ಆರೋಗ್ಯ, ಸಮಾಜ ಸೇವೆ, ಸ್ವಉದ್ಯೋಗ, ಮುಖ್ಯವಾಗಿ ಮಹಿಳಾ ಸಬಲೀಕರಣದಂತಹ ಕ್ಷೇತ್ರಗಳಲ್ಲಿ ಗಣನೀಯವಾದಂತಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಇತ್ತೀಚೆಗೆ ಅವರ ಸಾಧನೆಯನ್ನು ಗುರುತಿಸಿ ಅವರನ್ನು ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ಕೇಂದ್ರ ಸರ್ಕಾರವೇ ನೇರವಾಗಿ ನೇಮಕ ಮಾಡಿದೆ. 2022ರಲ್ಲಿ ರಾಜ್ಯಸಭಾ ಸದಸ್ಯರಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಮಿತಿಗೆ ನಾಮನಿರ್ದೇಶನ ಆಗ್ತಾರೆ. ಇನ್ನು 2023ರಲ್ಲಿ ಸಂಸತ್ ಸದಸ್ಯರ ಸಮಿತಿಯ ಸದಸ್ಯರಾಗಿ ಸ್ಥಳೀಯ ಪ್ರದೇಶ ಅಭಿವೃದ್ಧಿ ಯೋಜನೆಯ ಸದಸ್ಯರಾಗ್ತಾರೆ. ಗ್ರಾಮೀಣಾಭಿವೃದ್ಧಿ ಸಚಿವಾಲಯ ಮತ್ತು ಪಂಚಾಯತ್ ರಾಜ್ ಸಚಿವಾಲಯದ ಸಲಹಾ ಸಮಿತಿಯ ಸದಸ್ಯರು ಕೂಡ ಹೌದು. ಇನ್ನು ವೀಕ್ಷಕರೇ, ಅವರ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಅವರಿಗೆ ಸಾಲು ಸಾಲು ಪ್ರಶಸ್ತಿಗಳು ಒಲಿದು ಬಂದಿದೆ. 1985ರಲ್ಲೇ ಕರ್ನಾಟಕ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಲಾಗಿದೆ. ಇನ್ನು 1993ರಲ್ಲಿ ಆಗಿನ ರಾಷ್ಟ್ರಪತಿ ರಾಜ್ ದಯಾಳ್ ಶರ್ಮಾ ಅವರಿಂದ ರಾಜಶ್ರೀ ಗೌರವವನ್ನು ನೀಡಲಾಗಿದೆ. 1994ರಲ್ಲಿ ಮಂಗಳೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಅನ್ನು ಪಡೆದುಕೊಳ್ತಾರೆ. ಇನ್ನು 2000ನೇ ಇಸವಿಯಲ್ಲಿ ಪದ್ಮಭೂಷಣ ಗೌರವಕ್ಕೂ ಪಾತ್ರರಾಗ್ತಾರೆ. 2005ರಲ್ಲಿ ಇಂಗ್ಲೆಂಡ್ ಗ್ಲಾಸ್ಗೋ ವಿಶ್ವವಿದ್ಯಾಲಯದಿಂದ ಗೌರವ ಫೆಲೋಶಿಪ್ ಪ್ರಶಸ್ತಿ ಅವರಿಗೆ ಒಲಿದು ಬರುತ್ತೆ. ಅದೇ ರೀತಿಯಲ್ಲಿ 2009ರಲ್ಲಿ ಕರ್ನಾಟಕ ರತ್ನ ಗೌರವವನ್ನು ನೀಡಲಾಗುತ್ತೆ. 2010ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಮತ್ತೊಂದು ಗೌರವ ಡಾಕ್ಟರೇಟ್ ಅನ್ನು ಪಡೆದುಕೊಳ್ತಾರೆ. 2010ರಲ್ಲಿ ವಿಶ್ವವಿದ್ಯಾಲಯದಿಂದಲೂ ಗೌರವ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಳ್ತಾರೆ. ಇನ್ನು 2015ರಲ್ಲಿ ಪದ್ಮವಿಭೂಷಣ ಗೌರವ ಸಿಗುತ್ತೆ. ಒಟ್ಟಾರೆಯಾಗಿ ಧರ್ಮಸ್ಥಳದ ಹೆಸರನ್ನ ವಿಶ್ವವಿಖ್ಯಾತಗೊಳಿಸುವುದಕ್ಕೆ ಧರ್ಮಾಧಿಕಾರಿ ಪದ್ಮಭೂಷಣ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು ಸಹ ತಮ್ಮದೇ ಆದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಮತ್ತೊಂದು ವಿಚಾರ ಅಂದರೆ ವೀರೇಂದ್ರ ಹೆಗ್ಗಡೆ ಅವರಿಗೆ ಫೋಟೋಗ್ರಫಿ ಅಂದರೆ ಅಚ್ಚುಮೆಚ್ಚು. ಎಷ್ಟರ ಮಟ್ಟಿಗೆ ಅಂದರೆ ಅವರ ಕೈಯಲ್ಲಿ ಕ್ಯಾಮ್ರಾ ಇರದೇ ಇರುವಂತಹ ದಿನಗಳೇ ಇಲ್ಲ ಅಂತ ಹೇಳ್ಬೋದು. ಪ್ರತಿ ಬಾರಿ ಅವರು ಎಲ್ಲೇ ಪ್ರವಾಸ ಹೋದರೂ ತನ್ನ ನೆಚ್ಚಿನ ಕ್ಯಾಮ್ರಾದ ಜೊತೆಗೆ ಪ್ರಯಾಣ ಮಾಡ್ತಾರೆ. ಭಾವ ತುಂಬಿದ ಫೋಟೋಗಳನ್ನು ಕ್ಲಿಕ್ಕಿಸ್ತಾರೆ. ಅವರ ಫೋಟೋ ಫ್ರೇಮ್ಗಳನ್ನು ಗಮನಿಸಿದ್ರೆ ಯಾವ ಶ್ರೇಷ್ಠ ಫೋಟೋಗ್ರಾಫರ್ಗಳಿಗೂ ಕಡಿಮೆ ಇಲ್ಲ. ಮುಖ್ಯವಾಗಿ ಅವರು ತೆಗೆದಂತಹ ಫೋಟೋಗಳಲ್ಲಿ ಪರಿಸರ ಮತ್ತು ಸಾಮಾಜಿಕ ಕಾಳಜಿಯನ್ನು ನಾವು ಕಾಣಬಹುದು. ಬಾಲ್ಯದಿಂದಲೇ ಈ ಫೋಟೋ ತೆಗೆಯುವಂತಹ ಗೀಳು ಅವರಲ್ಲಿದೆ. ಹೋದಲ್ಲೆಲ್ಲ ಫೋಟೋಗಳನ್ನು ತೆಗಿತಾರೆ. ಒಂದಕ್ಕಿಂತ ಒಂದು ವಿಶೇಷ ಅಂತ ಹೇಳಬಹುದು. ಇನ್ನು ವಿದೇಶ ಪ್ರವಾಸಗಳಲ್ಲೂ ಕ್ಯಾಮರಾದ ಜೊತೆಗೆ ಹೋಗುವಂತಹ ಕಾವಂತರು ನೋಡಿದ ಎಲ್ಲ ಅದ್ಭುತ ದೃಶ್ಯಗಳನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಫೋಟೋಗ್ರಫಿಯನ್ನ ಕಲೆ ಅಂತ ಹೇಳುವ ಧರ್ಮಾಧಿಕಾರಿಗಳು ಛಾಯಾಚಿತ್ರಗ್ರಾಹಕನ ಅಂತರಂಗದ ಪ್ರತಿಬಿಂಬ ಫೋಟೋಗಳಲ್ಲಿ ಕಾಣುವ ಮತ್ತು ವಸ್ತುವನ್ನು ಆಸ್ವಾದಿಸುವಂತಹ ಶಕ್ತಿ ಫೋಟೋಗ್ರಾಫರ್ಗಳಿಗೆ ಮಾತ್ರ ಇರೋದ್ರಿಂದ ಯುವಕರು ಹೆಚ್ಚೆಚ್ಚಾಗಿ ಫೋಟೋಗ್ರಫಿ ಹವ್ಯಾಸವನ್ನು ಅಳವಡಿಸಿಕೊಳ್ಬೇಕು ಅಂತ ಹೆಗ್ಗಡೆ ಅವರು ಸಲಹೆಯನ್ನು ಕೊಡ್ತಾರೆ. ಇನ್ನು ವಿದೇಶ ಪ್ರವಾಸ ಅಂತ ಬಂದಾಗ ಹೆಚ್ಚಾಗಿ ಚೀನಾ ದೇಶಕ್ಕೆ ಪ್ರವಾಸಕ್ಕೆ ಹೋಗ್ತಾರೆ. ಅಲ್ಲಿನ ಜನ ಅವರ ಜೀವನ ಶೈಲಿಯ ಬಗ್ಗೆ ಅಧ್ಯಯನವನ್ನು ಮಾಡ್ತಾರೆ. ಅದರ ಜೊತೆಗೆ ಪ್ರಕೃತಿಯ ಸುಂದರ ದೃಶ್ಯ ಕಾವ್ಯಗಳನ್ನು ತಮ್ಮ ಕ್ಯಾಮರಾದಲ್ಲಿ ಸೆರೆ ಹಿಡಿತಾರೆ. ಇನ್ನು ಅವರು ಕೇವಲ ಫೋಟೋ ತೆಗೆಯೋದು ಮಾತ್ರ ಅಲ್ಲ, ಓರ್ವ ಸಂಗ್ರಹಕಾರ ಕೂಡ ಹೌದು. ಅವರ ಬಳಿ ಸುಮಾರು 250ಕ್ಕೂ ಹೆಚ್ಚು ಕ್ಯಾಮರಾಗಳಿವೆ. ಈ ಫೋಟೋ ಬೆಳೆದು ಬಂದ ಹಾದಿನೇ ವೀರೇಂದ್ರ ಹೆಗ್ಗಡೆ ಅವರ ಸಂಗ್ರಹಾಲಯದಲ್ಲಿದೆ. ಅಂದರೆ ಕ್ಯಾಮರಾಗಳನ್ನು ಸಂಗ್ರಹ ಮಾಡೋದು ಕೂಡ ಅವರ ಹವ್ಯಾಸಗಳಲ್ಲಿ ಒಂದು. ಅತ್ಯಂತ ಹಳೆಯ ಕ್ಯಾಮರಾಗಳಿಂದ ಹಿಡಿದು ಈಗಿನ DSLR ಕ್ಯಾಮರಾದವರೆಗೂ ಅವರ ಸಂಗ್ರಹದಲ್ಲಿದೆ. ಅವೆಲ್ಲವನ್ನ ಸುರಕ್ಷಿತವಾಗಿ ಮುಂದಿನ ಪೀಳಿಗೆ ಕಾಣೋದಕ್ಕೆ ಯೋಗ್ಯವಾಗುವಂತೆ ಅವರು ಸಂಗ್ರಹಿಸಿದ್ದಾರೆ. ಇನ್ನು ಮತ್ತೊಂದು ವಿಶೇಷ ಅಂದರೆ ಸಂಗ್ರಹಾಲಯದಲ್ಲಿರುವ ಒಟ್ಟು 250ಕ್ಕೂ ಹೆಚ್ಚು ಕ್ಯಾಮರಾಗಳ ಪೈಕಿ 90% ಕ್ಯಾಮರಾಗಳು ಇವತ್ತಿಗೂ ಬಳಕೆಗೆ ಯೋಗ್ಯವಾಗಿದೆ. ವೀಕ್ಷಕರೇ, ಕೇವಲ ಫೋಟೋಗ್ರಫಿ ಮಾತ್ರ ಅಲ್ಲದೆ ಹೆಗ್ಗಡೆ ಅವರಿಗೆ ಕಾರುಗಳ ಸಂಗ್ರಹ ಮಾಡುವಂತಹ ಹವ್ಯಾಸನೂ ಇದೆ. ಕಾರುಗಳಂದರೆ ಅವರಿಗೆ ಬಹಳ ಇಷ್ಟ. ಒಂದು ಕಾರು ನೋಡಿದ್ರೆ ಸಾಕು, ಇದು ಯಾವ ದೇಶದ ಕಾರು, ಇದರ ಹಾರ್ಸ್ ಪವರ್ ಎಷ್ಟು, ಅದರ ವಿಶೇಷತೆ ಏನು, ಎಲ್ಲವನ್ನ ಪಟಪಟ ಅಂತ ಹೇಳ್ತಾರೆ. ಚಿಕ್ಕ ವಯಸ್ಸಿನಿಂದಲೂ ಕಾರುಗಳ ಬಗ್ಗೆ ಅವರಿಗೆ ವಿಶೇಷವಾದಂತಹ ಆಸಕ್ತಿ. ಕಾಲೇಜಿನಲ್ಲಿ ಇರುವಂತಹ ಸಂದರ್ಭದಲ್ಲೇ ಕಾರು ಓಡಿಸೋದಕ್ಕೆ ಕಲಿತಿದ್ರು. 19ನೇ ವಯಸ್ಸಿನಲ್ಲೇ ಅವರು ತಮ್ಮ ತಂದೆಯನ್ನ ಧರ್ಮಸ್ಥಳದಿಂದ ಬಾಂಬೆಗೆ ಕಾರಿನಲ್ಲಿ ಕರೆದುಕೊಂಡು ಹೋಗಿದ್ರು. ಎರಡೂ ಕಡೆಯ ಪ್ರಯಾಣದಲ್ಲೂ ಅವರೇ ಕಾರನ್ನು ಸ್ವತಃ ಡ್ರೈವ್ ಮಾಡಿದ್ರು. ಇನ್ನು ಅವರಿಗಿರುವಂತಹ ಕಾರಿನ ಬಗೆಗಿನ ಜ್ಞಾನ ಎಲ್ಲರನ್ನ ಬೆರಗುಗೊಳಿಸುತ್ತೆ. ಬೇರೆ ಬೇರೆ ದೇಶದ ಕಾರುಗಳು ಹಾಗೆ ತಂತ್ರಜ್ಞಾನದ ಬದಲಾವಣೆ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದಾರೆ. ಇನ್ನು ಹೆಗ್ಗಡೆಯವರ ಬಳಿ ಒಂದು ವಿಶೇಷ ಕಾರಿದೆ. ಇಂಗ್ಲೆಂಡ್ ರಾಣಿಯ ಕಾರನ್ನು ಮೈಸೂರು ಮಹಾರಾಜರು ಖರೀದಿ ಮಾಡಿದ್ರು. ಆ ಕಾರನ್ನು ಮಾರುವಂತಹ ಸಂದರ್ಭದಲ್ಲಿ ಹೆಗ್ಗಡೆ ಅವರು ಕೊಂಡುಕೊಂಡಿದ್ರು. ಆ ಸಂದರ್ಭದಲ್ಲೇ ಕಾರಿಗೆ 40,000 ರೂಪಾಯಿ ಒಟ್ಟು ವೆಚ್ಚ ಆಗಿತ್ತು. ಈ ಕಾರುಗಳ ಸಂಗ್ರಹದ ಮ್ಯೂಸಿಯಂ ಅನ್ನೇ ಮಾಡಲಾಗಿದೆ. ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿ ಸಿಗುವಂತಹ ವಿಂಟೇಜ್ ಕಾರ್ ಮ್ಯೂಸಿಯಂ ಬೆಂಗಳೂರಿನಿಂದ ಸುಮಾರು 130 ಕಿಲೋಮೀಟರ್ ದೂರದಲ್ಲಿದೆ. ಈ ಒಂದು ಮ್ಯೂಸಿಯಂನಲ್ಲಿ ಹಲವು ಸೆಲೆಬ್ರಿಟಿಗಳ ಕಾರು ಸಂಗ್ರಹನೂ ಇದೆ.
ಕನ್ನಡದ ನಟ ವಿಷ್ಣುವರ್ಧನ್ ಅವರು ಬಳಕೆ ಮಾಡ್ತಿದ್ದ ಅವರ ಕಾರು ಕೂಡ ಈ ಒಂದು ಮ್ಯೂಸಿಯಂನಲ್ಲಿ ಇರೋದು ವಿಶೇಷ ಅಂತ ಹೇಳ್ಬಹುದು. ಇನ್ನು ಹೆಗಡೆ ಅವರು ತಮ್ಮ ಕಾಲೇಜು ದಿನಗಳಲ್ಲಿ ವಿದ್ಯಾಭ್ಯಾಸದ ಸಂದರ್ಭದಲ್ಲಿ ಉಪಯೋಗಿಸ್ತಿದ್ದಂತಹ ಕಾರು ಕೂಡ ಈ ಒಂದು ಮ್ಯೂಸಿಯಂನಲ್ಲಿದೆ. ಇದಿಷ್ಟು ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಬಗ್ಗೆ. ಹಾಗಾದ್ರೆ ವೀಕ್ಷಕರೇ, ಅವರ ಸಾಧನೆ ಹವ್ಯಾಸಗಳು ಕುರಿತಾಗಿ ನೀವೇನಂತೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.